ಧಾರವಾಡದಲ್ಲಿ ಹೆಸರು ಬೆಳೆಗಾರರಿಗೆ ಭಾರೀ ಸಂಕಷ್ಟ ಎದುರಾಗಿದೆ. ಹೆಸರು ಬೆಳೆ ಖರೀದಿಸಿ ವಾಪಸ್ ಪಡೆಯುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿ ಮಾತಿನಿಂದ ಕಂಗಾಲಾಗಿದ್ದಾರೆ ಅನ್ನದಾತರು. ಡಿಸೆಂಬರ್ 23ರಂದು ರೈತರಿಗೆ ಬೆಂಬಲ ಬೆಲೆ ನೀಡಿ ಹೆಸರು ಬೇಳೆಯನ್ನ ಖರೀದಿ ಮಾಡಲಾಗಿತ್ತು. ರಾಜ್ಯ ಸರ್ಕಾರ ಪಿಕೆಪಿಎಸ್ನಿಂದ ಹೆಸರು ಕಾಳನ್ನ ಖರೀದಿ ಮಾಡಲಾಗಿತ್ತು. ಖರೀದಿ ಮಾಡಿದ 1600 ಬ್ಯಾಗ್ಗಳನ್ನ ಮರಳಿ ಕಳಿಸಿದ್ದಾರೆ ಸರ್ಕಾರ. ಹೆಸರು ಕಾಳುಗಳು ಗುಣಮಟ್ಟದಲ್ಲಿ ಇಲ್ಲ ಅಂತ ವಾಪಸ್ ಕಳಿಸಲಾಗಿದೆ. 95 ರೈತ ಕುಟುಂಬಗಳಿಗೆ ಹಣ ಬಿಡುಗಡೆ ಮಾಡದ ಸರ್ಕಾರ. ನವಲಗುಂದದ ಬ್ಯಾಹಟ್ಟಿ, ಸುಳ್ಯ, ಕುಸುಗಲ್ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 1.5 ತಿಂಗಳ ಬಳಿಕ ಗುಣಮಟ್ಟ ಇಲ್ಲ ಅಂತ ಕಳಿಸಿದ್ಯಾಕೆ? ನಮಗೆ ಬೆಂಬಲ ಬೆಲೆ ನೀಡಿ ಖರೀದಿ ಮಾಡಿದ್ದ ಹಣವನ್ನ ನೀಡಬೇಕು. ಜಿಲ್ಲಾಧಿಕಾರಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ರೈತರು ಮನವಿ ಮಾಡಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ರೈತರಿಗೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ಹೆಸರು ಖರೀದಿಯನ್ನು ಮಾಡಿರ್ತಕ್ಕಂಥ ಫೆಡರೇಷನ್ ಮುಖಾಂತರ ಈಗ ರಾಜ್ಯ ಸರ್ಕಾರ ರೈತರಿಗೆ ಸುಮಾರು 1 ಕೋಟಿ ಹಣವನ್ನು ನೀಡಬೇಕಾಗಿತ್ತು. ರೈತರಿಗೆ ಅಂದರೆ ರೈತರು ಕೊಟ್ಟಂತಹ ಸುಮಾರು 95 ಕುಟುಂಬಗಳಿಗೆ ಸದ್ಯ ಈಗ ಹಣವನ್ನು ನೀಡ್ತಾ ಇಲ್ಲ ಅಂತೇಳಿ ರೈತರು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಬಂದಿರುವಂಥದ್ದು. ಯಾಕಂತಂದರೆ ರಾಜ್ಯ ಸರ್ಕಾರ ಡಿಸೆಂಬರ್ನಲ್ಲಿ ಯಾವ ರೀತಿಯಾಗಿ ಒಂದು ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ರೈತರಿಗೆ ಸೂಕ್ತವಾದಂಥ ಬೆಲೆಯನ್ನು ಕೊಡಬೇಕಾಗಿತ್ತು. ಆದರೆ 95 ಕುಟುಂಬಗಳಿಗೆ ಬರಬೇಕಾದಂತಹ 1 ಕೋಟಿ ಹಣವನ್ನು ಸದ್ಯ ಈಗ ರೈತರಿಗೆ ಕೊಡ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಾಗಿರ್ಬೋದು ಮತ್ತು ಆಯುಕ್ತರಿಗೆ ಮನವಿಯನ್ನು ಮಾಡ್ಕೊಂಡಿದ್ರು ಕೂಡ ಈಗ ರೈತರಿಗೆ ಹಣವನ್ನು ಕೊಡ್ತಾ ಇಲ್ಲ. ಡಿಸೆಂಬರ್ ತಿಂಗಳಲ್ಲಿ ನಿಯಮಾನುಸಾರ ಎಲ್ಲ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಮುಂಗಾರು ಬೆಳೆ ಹೆಸರನ್ನು ಖರೀದಿ ಮಾಡಿಕೊಂಡಿದ್ದಾರೆ. ಅದರಲ್ಲೇ ಬ್ಯಾಟಿ ಗ್ರಾಮ, ಕುಸುಗಲ್ಲು, ಸುಳ್ಳ ಮತ್ತು ಕಿರೇಸೂರು, ಹೆಬ್ಸೂರು ಗ್ರಾಮದಿಂದ ತಗೊಂಡಿದ್ದಾರೆ. ತೊಗೊಂಡು 1.5 ತಿಂಗಳಾಯಿತು. ಬಾರ್ಕೋಡನ್ನು ಹಾಕ್ಕೊಂಡು ನಮ್ಮ ಹೆಸರನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ಪಾಸ್ ಮಾಡ್ಕೊಂಡಿದ್ದು ನಿಯಮಾನುಸಾರ ತೊಗೊಂಡು ಗೋಡೌನ್ನೇ ಶಿಫ್ಟ್ ಮಾಡ್ಕೊಂಡ್ರ. ಮುಂದೆ ಯಾವತ್ತೂ ಸುದ್ದಿಲ್ಲ. 1.5 ತಿಂಗಳು ಆದ ನಂತರ ನಿಮ್ಮ ಹೆಸರು ನೀವು ತೊಗೊಂಡವ್ರಿ ರಿಜೆಕ್ಟ್ ಮಾಡಕತ್ತೀವಿ. ರಿಜೆಕ್ಟ್ ಮಾಡೋಕ್ಕೆ ಕಾರಣ ಏನಂತ ಕಾರಣ ನಾವು ಕೇಳಿದ್ದೇವೆ. ಕಾರಣ ಯಾಕೆ ಅಂತ ನಾವು ಕೇಳಿದ್ದೇವೆ. ನಿಮ್ಮ ಹೆಸರು ಸರಿ ಇಲ್ಲ, ಹಾಗೆ ಇಲ್ಲ ಅಂತ. ನೋಡಿ, ತಗೊಳ್ಳುವಾಗ ಎಲ್ಲ ಸರಿ ಇದೆ, ನೀವು ಸರಿಯಾದಂಥ ವ್ಯವಸ್ಥೆಯಲ್ಲಿ ಇಟ್ಟಿಲ್ಲ ಹೆಸರು, ಅಲ್ಲಿ ಬುರುಬುರಿ ಆಗ್ಯಾವ. ನಿಮ್ದು ತಪ್ಪದು. ನಮ್ದು ಹೆಸರು ತೊಗೊಂಡು ಬಾರ್ಕೋಡ್ ಹಾಕ್ಕೊಂಡು ನಮ್ದು ನೀವು ತೆಗಿಸಿ ನಮಗೆ ಪಾವತಿನೂ ಕೊಟ್ಟರೆ ಇಷ್ಟು ಕ್ವಿಂಟಲು ಇಷ್ಟು ರೊಕ್ಕ ಅಂತೇಳಿ ಆ ಹಣವನ್ನು ನಮ್ಮ ಅಕೌಂಟಿಗೆ ಹಾಕಿ ಅಂತ ಹೇಳಿದ್ವಿ. ಇಲ್ಲಿ ಏನು ಸಮಸ್ಯೆ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಇವರು ರೈತರ ಹೆಸರು ಅಷ್ಟೇ ತೊಗೊಂಡಿಲ್ಲ. ಇವರು ಹೊರಗಡೆಯಿಂದ ಖರೀದಿ ಮಾಡಿದಂಥ ದಲಾಲರ ಗೂಟ ಶಾಮೀಲ್ ಹಾಕ್ಕೊಂಡು ಮಾರ್ಕೆಟಿಂಗ್ ಅಧಿಕಾರಿಗಳು ತೊಗೊಂಡಾರ. ಅವ್ರು ಪಾಸ್ ಮಾಡಿ ಕಳಿಸ್ಯಾರ. ಅವ್ರ ಕಮಿಷನ್ ಬರ್ತಾ, ನಾವು ರೈತರಲ್ಲಿ ಕಮಿಷನ್ ಕೊಡ್ಬೇಕು ಮಾರ್ಕೆಟಿಂಗ್ ಅಧಿಕಾರಿಗಳಿಗೆ. ನೋಡಿ, ಮಾರ್ಕೆಟಿಂಗ್ ಅಧಿಕಾರಿ ಮಲ್ಲಿಕಾರ್ಜುನ ಪಾಟೀಲ ಇವ್ರದ್ದು ಸಂಚಿದೆ. ಇವರೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.